ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಮ್ಮ ತುಳಸಿ, ನಿನ್ನನ್ನು ಹೀಗೆ ನೋಡೋಕೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ನೀನು ಇಲ್ಲಿ ಹೇಗೆ ಮಾತಾಡ್ತೀವಿ ಅಲ್ಲೂ ಹಾಗೆ ಮಾತಾಡಿದ್ದೀಯ. ನೀನು ಮಾಡಿರೋ ಅಡುಗೆ ನೋಡಿದ್ರೆ ಬಾಯಲ್ಲಿ ನೀರು ಬರುತ್ತೆ. ಹೌದು ತುಳಸಿ, ನಿನ್ನನ್ನು ಹೀಗೆ ನೋಡೋಕ್ಕೆ ಹೆಮ್ಮೆ ಅನಿಸುತ್ತೆ. ಇಷ್ಟು ಕಮ್ಮಿ ಸಮಯದಲ್ಲಿ ತಂಬುಳಿ, ಪಲ್ಯ, ಸಾರು, ಹುಳಿ ಎಲ್ಲ ಮಾಡಿದ್ದಾರೆ. ತುಳಸಿಯವರೇ, ನಮ್ಮ ಇಡೀ ಒಗ್ಗರಣೆ ಡಬ್ಬಿ ತಂಡದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಕಾರ್ಯಕ್ರಮ ಮುಗೀತು, ಎಲ್ರಿಗೂ ಸಮಾಧಾನ ಆಯಿತು ಅಂತ ಅಂದ್ಕೊಳ್ತೀನಿ. ನಾ ಹೋಗಿ ನೆಮ್ಮದಿಯಾಗಿ ನಿದ್ದೆ ಮಾಡಿ. ಆಯ್ತು ತುಳಸಿ, ಬರ್ತೀವಮ್ಮ. ತುಂಬ ಚೆನ್ನಾಗಿತ್ತು ಕಾರ್ಯಕ್ರಮ. ಅಮ್ಮ ಸೂಪರ್ ಅಮ್ಮ, ನೀವು ಕಂಗ್ರ್ಯಾಚುಲೇಷನ್, ಎಷ್ಟು ಚೆನ್ನಾಗಿ ಮಾತಾಡಿದ್ರಿ. ಅಲ್ಲ ಪುಟ್ಟ, ಇವತ್ತಿದು ಟಿ ವಿಲಿ ಬರಲ್ಲ ಅಂತ ಅನ್ಕೊಂಡಿದ್ದೆ, ಹೇಗೆ ಬಂತು? ನೀನೇನಾದರೂ ಮಾವನವ್ರ ಹತ್ರ ಮಾತಾಡಿ ಒಪ್ಸಿದ್ಯಾ? ಇಲ್ಲ ಅಮ್ಮ, ಶೇಷು ಅಂಕಲ್ ಹೇಳಿದ್ರು ಮಾಧವ್ ಸರ್ ತಾತನ ಒಪ್ಸಿದ್ರಂತೆ. ಇವತ್ತಿನ ಪ್ರೋಗ್ರಾಮ್ ನೋಡಬೇಕಿತ್ತು ಕಣ, ತುಂಬ ಚೆನ್ನಾಗಿತ್ತು. ಹಲೋ, ಊಟ ಆಯ್ತಾ ಮಾಧವ್ ಅವರೇ? ಆಯಿತು ತುಳಸಿಯವರೇ, ನನ್ನ ತಮ್ಮನ ಹತ್ರ ಮಾತಾಡ್ತಾ ಇದ್ದೆ. ಓ ಹೌದಾ, ನಾನು ಆಮೇಲೆ ಮಾಡಲಾ? ಇಲ್ಲ ಇಲ್ಲ, ಪರವಾಗಿಲ್ಲ. ನಿಜ ಹೇಳಬೇಕು ಅಂದರೆ ನಾಳೆ ನಾನೇ ನಿಮ್ಗೆ ಫೋನ್ ಮಾಡಬೇಕು ಅಂತಿದ್ದೆ. ಕಾರ್ಯಕ್ರಮ ನೋಡಿ ಖುಷಿಯಾಯಿತು. ತುಂಬ ನ್ಯಾಚುರಲ್ ಆಗಿ ಮಾತಾಡಿದ್ದೀವಿ. ನೋಡಿದ್ರ ನೀವು? ಅದೇ ವಿಷಯಕ್ಕೆ ಫೋನ್ ಮಾಡಿದೆ. ಮಾವನವ್ರನ್ನ ನೀವೇ ಒಪ್ಸಿದ್ರಿ ಅಂತ ಗೊತ್ತಾಯ್ತು. ಕ್ಷಮಿಸಿ, ನನ್ನಿಂದ ನಿಮಗೆ ತೊಂದರೆ ಆಯಿತು. ಮಾವನವ್ರನ್ನ ಒಪ್ಸೋದು ಅಂದರೆ ಅದು ಸುಲಭ ಅಲ್ಲ. ನಿಜ ಹೇಳ, ನನಗೆ ನಿಮ್ಮ ಮಾವನವ್ರ ಹತ್ರ ಮಾತಾಡೋದು ಅಂದರೆ ತುಂಬ ಇಷ್ಟ. ಸಂಪ್ರದಾಯದಲ್ಲಿ ಬೆಳೆದವರು, ಅವ್ರ ಲೆಕ್ಕದಲ್ಲಿ ಅವ್ರು ಸರಿ. ಆದರೂ ನನ್ನ ಮಾತು ಕೇಳಿ ಅದಕ್ಕೆ ಬೆಲೆ ಕೊಟ್ಟು ಅವ್ರ ಮನಸ್ಸು ಬದಲಾಯಿಸ್ಕೊಂಡ್ರಲ್ಲ, ಅದು ದೊಡ್ಡ ಗುಣ. ಹೌದು, ನಮ್ಮ ಮಾವ ಹಾಗೇನೆ, ಹೊರಟು ಅಂತ ಅನ್ನಿಸ್ತಾರೆ, ಆದರೆ ತುಂಬ ಒಳ್ಳೆ ಮನಸ್ಸು. ನಿಜ. ಅದು ಸರಿ, ನಿಮ್ಮ ಮಾವನವ್ರ ಬಗ್ಗೆನೇ ಮಾತಾಡ್ತಾ ಇದ್ದೀರಲ್ಲ, ಕಾರ್ಯಕ್ರಮ ನೋಡಿ ನಿಮ್ಗೇನು ಅನ್ನಿಸ್ತು ಅಂತ ಹೇಳಲೇ ಇಲ್ಲ. ಇದೆಲ್ಲ ನಿಜಾನ ಅಂತ ಇನ್ನೂ ನನಗೆ ನಂಬಕ್ಕೆ ಆಗ್ತಾ ಇಲ್ಲ. ಈ ರೀತಿ ನನ್ನನ್ನು ನಾನೇ ಟಿ ವಿಲಿ ನೋಡ್ಕೊಳ್ಳೋದಕ್ಕೆ ಸಂಕೋಚ ಆಯಿತು. ನಾನೆಲ್ಲೋ ತಪ್ಪು ಮಾತಾಡ್ಬಿಡ್ತೀನೇನೋ ಅಂತ ಭಯ ಆಗ್ತಾ ಇತ್ತು. ಆದರೆ ಕೊನೆಲೊಂಥರ ಖುಷಿ ಆಯಿತು. ಖುಷಿ ಆಯ್ತಲ್ವಾ? ಸಲ ನಮಗೆ ಯಾವುದು ಖುಷಿ ಕೊಡುತ್ತೆ ಅನ್ನೋದನ್ನೇ ಮರೆತು ಬಿಟ್ಟಿರ್ತೀವಿ. ಇಂಥದ್ದೆಲ್ಲ ಅದನ್ನ ನೆನೆಸುತ್ತೆ. ಇದಕ್ಕೆಲ್ಲ ಕಾರಣ ನೀವು. ನನ್ನ ಕೈಲಿ ಆಗಲ್ಲ ಅಂತ ವಾಪಸ್ ಹೊಟ್ಟೋದವಳನ್ನ ನಿಮ್ಮ ಹತ್ರ ಆಗತ್ತೆ ಅಂತ ಪ್ರೋತ್ಸಾಹ ಕೊಟ್ಟು ಇನ್ನೊಂದು ಅವಕಾಶ ಕೊಟ್ರಲ್ಲ, ನಾನು ನಿಮಗೆ ಧನ್ಯವಾದ ಹೇಳಬೇಕು. ಅವತ್ತು ನೀವೇ ಹೇಳಿದ್ರಲ್ಲ, ಫ್ರೆಂಡ್ಶಿಪ್ಪಲ್ಲಿ ನೋ ಸಾರಿ, ನೋ ಥ್ಯಾಂಕ್ ಯು. ಇವತ್ತು ಫೆಬ್ರವರಿ 13, ಅಂದರೆ ನಾಳೆ ವ್ಯಾಲೆಂಟೈನ್ಸ್ ಡೇ. ಏನಪ್ಪ ಇವತ್ತು ಮೇಡಮ್ ಅವ್ರಿಗೆ ಗಂಡನ ಜೊತೆ ಸ್ಪೆಂಡ್ ಮಾಡೋದಕ್ಕೆ ಟೈಮ್ ಸಿಕ್ಬಿಟ್ಟಿದೆ. ಏನು ಹಾಗಂದ್ರೆ? ತಾತ ಕರಿತಾ ಇದ್ದಾರೆ, ಅಮ್ಮಗೆ ಹೆಲ್ಪ್ ಮಾಡಬೇಕು ಅಂತ ಹೇಳಲೇ ಇಲ್ವಲ್ಲ, ಏನು ವಿಷಯ? ವಿಷಯ ಏನಿಲ್ಲಪ್ಪ, ನಾಳೆ ಆಫೀಸಿಗೆ ರಜಾ ಹಾಕಿದ್ಯಾ? ನಾಳೆನಾ? ಯಾಕೆ?
ಏನಿಲ್ಲ ಬಿಡು. ಹೋಗ್ಲಿ, ನಾಳೆ ಏನು ಪ್ಲಾನ್ ನಿಂದು? ವೀಕ್ ಡೇಸಲ್ಲಿ ಏನು ಪ್ಲಾನ್ ಇರುತ್ತೆ? ಅದೇ ಆಫೀಸ್, ಅದೇ ಟ್ರಾಫಿಕ್ಕು, ಅದೇ ಕೆಫೆಟೇರಿಯಾ, ಅದೇ ಕೆಲಸ, ಅದೇ ಮನೆ, ಅದೇ ಹೆಂಡತಿ. ಒಳ್ಳೆ ಡ್ರಾಮಾ ಮಾಸ್ಟ್ರು ಕಣೋ ನೀನು. ನನಗೆ ಸರ್ಪ್ರೈಸ್ ಕೊಡೋಣ ಅಂತ ಏನೇನೋ ಪ್ಲಾನ್ ಮಾಡಿರ್ತೀಯ, ಆದರೆ ನನಗೆ ಹೇಳ್ತಿಲ್ಲ ಅಲ್ವಾ? ನಾನು ನೋಡ್ತೀನಿ ಅದೆಷ್ಟು ಹೊತ್ತು ಸರ್ಪ್ರೈಸ್ ಮೇಂಟೈನ್ ಮಾಡ್ತೀಯಾ ಅಂತ. ಹೌದು, ನಾಳೆ ಏನು ಸ್ಪೆಷಲ್ಲು? ಏನೂ ಇಲ್ಲ, ಮಲ್ಕೊಳ್ಳೋಣ ಬಾ. ಗುಡ್ ನೈಟ್. ಛೇ, ಈಗಿನ ಕಾಲದ ಹುಡುಗರಿಗೆ ಸಂಸ್ಕಾರ ಅನ್ನೋದೇನಾದ್ರು ಇದೆಯಾ? ನಮ್ಮ ಕಾಲದಲ್ಲಿ ಹಸಳ ಮನೆ ಮೇಲೆ ಹುಡುಗ ಹುಡುಗಿ ಒಬ್ರನ್ನೊಬ್ರು ನೋಡ್ತಾ ಇದ್ದಿದ್ದು. ಏನಾಯ್ತು ಮಾವ? ಇನ್ನೇನಾಗಬೇಕು? ಅವನು ಯಾವನೋ ರಸ್ತೆಯಲ್ಲಿ ಬಂದು ನನ್ನ ಎದುರಿನಲ್ಲಿ ಮೊಣಕಾಲೂರು ಕೂತ್ಕೊಂಡು ಕೆಂಪು ಗುಲಾಬಿ ತೋರಿಸ್ತಾ ಐ ಲವ್ ಯು ಅಂತನ್ಬಿಡೋದ? ಅಯ್ಯೋ ದೇವ್ರೆ, ಯಾಕಂತೆ ಮಾವ? ಅದೇನೋ ಪ್ರೇಮಿಗಳ ದಿನ ಅಂತೆ, ಮಣ್ಣಾಂಗಟ್ಟಿ. ಆಮೇಲೆ ಗೊತ್ತಾಯ್ತು ಅದು ನನಗಲ್ಲ, ನನ್ನ ಹಿಂದೆ ಬರ್ತಾ ಇದ್ದಿದ್ದು ಹುಡುಗಿಗೆ ಅಂತ. ಹುಚ್ಚಾಟ ಅಲ್ವಾ ತುಳಸಿ ಇದು? ಹಾ ಮಾವ. ಪ್ರೀತಿ ಮಾಡ್ತಿದ್ರೆ ಮನೆಯಲ್ಲಿ ಮಾತಾಡಿ ಮದುವೆ ಮಾಡ್ಕೋಬೇಕು. ಅದು ಬಿಟ್ಟು ಹೀಗೆ ಬೀದಿ ಬೀದಿನಲ್ಲಿ ಮೊಣಕಾಲು ಊರೋ ರೋಗ ಯಾತಕ್ಕೋ? ನೀರು ಕಾಯಿಸಿದ್ದೀಯಾ? ಹ್ಞೂ ಮಾವ, ಬಕೆಟಿಗೆ ಹಿಡ್ದಿದ್ದೀನಿ. ನೀವು ಸ್ನಾನ ಮುಗಿಸಿ ತಿಂಡಿಗೆ ಬನ್ನಿ. ಸರಿ ಸರಿ. ಅಮ್ಮ, ನಾನು ಆಫೀಸ್ಗೆ ಬೇಗ ಹೋಗ್ಬೇಕು. ಊಟ ಮಾಡು, ತಿಂಡಿ ಮಾಡು ಅಂತ ಒತ್ತಾಯ ಮಾಡಬೇಡ, ನಾನು ಅಲ್ಲೇ ಮಾಡ್ಕೋತೀನಿ, ಸರಿನಾ? ಬಾಯ್ ಬಾಯ್ ಬಾಸು. ಹಲೋ ಪಾಪು, ಪಾಪು ಪುಟ್ಟ, ಯಾಕೆ ಜಗಳ ಆಡಿದ್ರ? ಯಾಕೆ ಒಂಥರ ಇದೆಯಾ? ಅಮ್ಮ, ಈ ಹುಡುಗರೆಲ್ಲ ಹೇಗೆ ಗೊತ್ತಾ? ಲವ್ ಮಾಡುವಾಗ ಬೊಕ್ಕೆ ಹಿಡ್ಕೊಂಡು ದಿನಾಲೂ ಹಿಂದಿಂದ ಸುತ್ತಾರೆ. ನೀನು ನನ್ನ ಜೊತೆ ಇದ್ರೆ ಸಾಕು, ದಿನಾನು ವ್ಯಾಲೆಂಟೈನ್ಸ್ ಡೇನೆ ಅಂತ ಹೇಳ್ತಾರೆ. ಅದೇ ಗರ್ಲ್ ಫ್ರೆಂಡು ಹೆಂಡತಿ ಆಗಿದ ತಕ್ಷಣ ವ್ಯಾಲೆಂಟೈನ್ಸ್ ಡೇನೂ ಮರ್ತೋಗ್ತಾರೆ. ಏನೋ ಆಫೀಸ್ ಟೆನ್ಷನ್ ಅಂತಿದ್ನಲ್ಲ, ಮರ್ತಿದ್ದಾನೆ ಅನ್ಸತ್ತೆ ಪಾಪ. ಅಲ್ಲಮ್ಮ, ಬೇರೆ ಏನೂ ಬೇಡ, ಅಟ್ಲೀಸ್ಟ್ ಒಂದು ವಿಶ್ ಮಾಡೋಕ್ಕಾಗಲ್ವಾ? ಹೇಳದ್ನಲ್ಲ ಪುಟ್ಟ, ಮಾಡಬಾರ್ದು ಅನ್ನೋ ಉದ್ದೇಶ ಇರಲ್ಲ, ಏನೋ ಕೆಲಸ. ಮದ್ವೆಗೆ ಮುಂಚೆನೂ ಕೆಲಸ ಇತ್ತಲ್ವಾ ಅಮ್ಮ? ಆಗ ಹೇಗೋ ಟೈಮ್ ಮಾಡ್ಕೊಂಡು ಬರ್ತಿದ್ದ ತಾನೆ. ನೆನ್ನೆ ರಾತ್ರಿನೇ ಇಂಡೈರೆಕ್ಟಾಗಿ ಕೇಳಿದೆ, ಏನೂ ಹೇಳಿಲ್ಲ. ಏನಾದರೂ ಸರ್ಪ್ರೈಸ್ ಕೊಡ್ತಾನೆ ಅಂದ್ಕೊಂಡಿದ್ದೆ, ಆದರೆ ನಾನು ಕಲ್ಪಿಸ್ಕೊಂಡಾಗೆ ಆಯಿತು. ಸರ್ಪ್ರೈಸು ಇಲ್ಲ, ಮಣ್ಣು ಇಲ್ಲ. ಬಾಯ್. ಪೂರ್ಣಿ, ಆಫೀಸ್ಗೆ ಹೊರಟಿದ್ದೆ, ನಿನ್ನ ರೂಮಲ್ಲಿ ಕಾಣಿಸ್ಲಿಲ್ಲ. ಬ್ಯುಸಿ ಇದೆಯಾ ಅಂದ್ಕೊಂಡೆ. ಇಷ್ಟೊತ್ತವರೆಗೂ ಬ್ಯುಸಿನೇ ಇದ್ದೆ. ಓಹೋ, ಏನಪ್ಪ ಅಷ್ಟೊಂದು ಬ್ಯುಸಿ ಮೇಡಮ್ನವರು? ಮಾವನವ್ರ ರೂಮಲ್ಲಿ ಕೂತು ಇದನ್ನು ಮಾಡ್ತಾ ಇದ್ದೆ. ಓ ಗಾಡ್, ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಪೂರ್ಣಿ. ಕೆಲ್ಸದ ತಲೆಬಿಸಿಯಲ್ಲಿ ಮರ್ತೆ ಹೋದೆ. ಸೋ ಸ್ವೀಟ್. ನೀನು ಮಾಡಿದ್ದ? ನನ್ನ ಮುದ್ದಿನ ಗಂಡನಿಗೆ ಇಷ್ಟಾದ್ರೂ ಯೂನಿಕ್ ಆಗಿ ವಿಶ್ ಮಾಡೋದು ಬೇಡವಾ? ಜಗವೇ ಇಷ್ಟು ಬೇಗ ಎದ್ದು ರೆಡಿ ಮಾಡಿದೆಯಲ್ಲ, ಥ್ಯಾಂಕ್ ಯು ಪೂರ್ಣಿ. ಐ ಆಮ್ ವೆರಿ ಲಕ್ಕಿ. ಲವ್ ಯು. ಲವ್ ಯು ಟು. ನಿಜ ಹೇಳಬೇಕು ಅಂದರೆ ನಾನು ನಿಮಗಿಂತ ಲಕ್ಕಿ, ನಿಮ್ಮಷ್ಟು ಒಳ್ಳೆ ಗಂಡ ಸಿಕ್ಕಿರೋದಕ್ಕೆ. ಸಾರಿ ಪೂರ್ಣಿ, ಆಫೀಸಲ್ಲಿ ತುಂಬ ಕೆಲಸ ಇತ್ತು. ವ್ಯಾಲೆಂಟೈನ್ಸ್ ಡೇಗೆ ನಿನಗೋಸ್ಕರ ಏನೂ ಪ್ಲ್ಯಾನ್ ಮಾಡೋಕ್ಕಾಗಿಲ್ಲ. ವೀಕೆಂಡ್ ನಾವೆಲ್ಲಾದರೂ ಹೋಗ್ಬರೋಣ? ಪರವಾಗಿಲ್ಲ ರೀ.
ನೆಗೆದು ಬಿತ್ತು. ನೀನು ಒಬ್ಬ ಸೈನಿಕ, ಆ ಗೆರೆ ದಾಟಿ ಬರೋ ಹಾಗಿಲ್ಲ. ಹಾಗಂದ್ರೂ ಬಂದಿದ್ದೀಯ. ಹೋಗಾಚಿಗೆ. ಮಾವ ಹೋಗಬೇಡ ಅಂದೆ ತಾನೆ, ನೀ ಇಲ್ಲೇ ಇರು. ಮಾವ ತೇರು ಎಲ್ಲಿಗೆ ಹೊರಟಿದೆಯೋ? ಮಾವ ಇವತ್ತು ಪ್ರೇಮಿಗಳ ದಿನ ಅಲ್ವಾ? ಪಾಪು ಸಿರಿಗೊಂದು ಶುಭಾಶಯನೂ ಹೇಳಲಿಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ಲು. ಅದಕ್ಕೆ ಪಾಪುಗೆ ತುಂಬ ಕೆಲಸ, ಅದಕ್ಕೆ ನಾನೇ ಆಚೆ ಹೋಗಿ ಸಿರಿಗೊಂದು ಉಡುಗೊರೆ ತೊಗೊಂಬರ್ತೀನಿ. ಪಾಪು ಆಫೀಸಿಂದ ಬಂದಮೇಲೆ ಅವನ ಕೈಯಿಂದನೇ ಸಿರಿ ಕೊಡ್ಸೋಣ ಅಂತ. ಆಗ ಸಿರಿಗೂ ಖುಷಿ ಆಗತ್ತಲ್ವಾ? ಏನು ತಗೊಂಡು ಬರ್ತೀಯಾ? ನನಗೂ ಗೊತ್ತಿಲ್ಲ ಮಾವ. ನಂದಿನಿ ಹತ್ರ ಕೇಳಿದ್ದಕ್ಕೆ ಅವಳು ಯಾವುದೋ ಅಂಗಡಿ ಅಡ್ರೆಸ್ ಕೊಟ್ಟಿದ್ದಾಳೆ. ಅಲ್ಲಿ ಹೋಗಿ ನೋಡ್ತೀನಿ ಏನು ತಗೋಬೋದು ಅಂತ. ಶೂರ್ಪನಖಿ ಅಡ್ವೈಸು. ಮಾವ ಅಡುಗೆ ಆಗಿದೆ, ನಾನು ಬೇಗ ಬಂದ್ಬಿಡ್ತೀನಿ. ಸರಿ, ಏನೋ ಒಂದು ಮಾಡು. ತುಳಸಿ ನಿಂತ್ಕೋ. ನನಗೆ ಈ ಪ್ರೇಮಿಗಳ ದಿನ ಮತ್ತೊಂದು ಅಂತಂದರೆ ಇಷ್ಟ ಆಗೋದಿಲ್ಲ. ಆದರೆ ಮಕ್ಕಳು ಖುಷಿ ಪಡ್ತಾರೆ ಅಂತಂದರೆ ಅವ್ರಿಗೇನು ಬೇಕೋ ಅವ್ರನ್ನ ಕೊಡಿಸು. ಚೆನ್ನಾಗಿರೋದು ಏನಾದ್ರು ತಗೊಂಡು ಬಾ. ತಗೋ. ಸರಿ ಮಾವ, ಬರ್ತೀನಿ. ರಾಣಿಯಿಂದ ರಾಜನ ಹತ್ಯೆ. ಇಷ್ಟು ದಿನ ಮಗು ನೋಡೋ ಖುಷಿಲಿ ಪೂರ್ಣಿ ಅವಿ ಒಟ್ಟಾಗಿ ಏನೂ ಸೆಲೆಬ್ರೇಟೇ ಮಾಡಿಲ್ಲ. ಈಗ ಸೆಲೆಬ್ರೇಟ್ ಮಾಡಬೇಕು ಅಂದರೂ ಅವಿಗೆ ಟೈಮ್ ಇಲ್ಲ. ಪ್ರೀತಿ ಮಾಡೋ ಇವರಿಬ್ಬರು ಮಗು ತೀರೋಗಿರೋ ದುಃಖ ಮರೆತು ಖುಷಿಯಾಗಿರೋಕೆ ನಾನೇ ಏನಾದರೂ ಮಾಡ್ಬೋದಿತ್ತಲ್ವಾ? ಗಂಡ ಹೆಂಡತಿ ಕೊಡೋ ಥರದ್ದೇನಾದರೂ ಗಿಫ್ಟ್ ಇದ್ರೆ ಕೊಡಿ. ಹಲೋ. ಅರೆ ಮಾಧವ್ ಅವರೇ, ಏನು ನೀವಿಲ್ಲಿ? ಇದು ನನ್ನ ಕೆಫೆಗೆ ಹೋಗೋ ದಾರಿ. ಹೋಗ್ತಾ ದಾರಿಲಿ ನಿಮ್ಮನ್ನು ನೋಡಿದೆ, ಮಾತಾಡ್ಸೋಣ ಅಂತ ಬಂದೆ. ನೀವೇನಿಲ್ಲಿ? ಅದು ಒಂದು ಉಡುಗೊರೆ ತಗೋಬೇಕಾಗಿತ್ತು, ಪಾಪು ಪರವಾಗಿ ಸಿರಿ ಕೊಡೋಕ್ಕೆ. ಆದರೆ ಅದೇ ಏನು ತಗೊಳ್ಳಿ ಅಂತ ಗೊತ್ತಾಗ್ತಾ ಇಲ್ಲ. ನೋಡೋಣ ಬನ್ನಿ, ಸಮರ್ಥ್ ಸಿರಿಗೆ ಏನು ಕೊಟ್ಟರೆ ಇಷ್ಟ ಆಗುತ್ತೆ ಅಂತ ಒಟ್ಟಿಗೆ ಗೆಸ್ ಮಾಡೋಣ. ಅಭಿ, ದಾರಿ ಉದ್ದಕ್ಕೂ ಮಾತಾಡ್ಸ್ದೇ ಬಂದೆ, ಎಲ್ಲದಕ್ಕೂ ಅಬ್ರಪ್ಟಾಗಿ ಆನ್ಸರ್ ಮಾಡ್ತಿದ್ಯಲ್ಲೋ. ನೀನು ಹೀಗೆ ಹೇಳಿದ್ರೆ ನಿನ್ಗೆ ಯಾವ ಥರ ಹುಡುಗಿ ಬೇಕು ಅಂತ ನನಗೆ ಹೇಗೆ ಗೊತ್ತಾಗುತ್ತೆ ಹೇಳು? ಬ್ರೋ, ಹುಡುಗಿ ವಿಚಾರ ಮಾತಾಡಿದ್ದು ನೀನು, ಸೊ ಇವಾಗ ನೀನೇ ಡಿಸೈಡ್ ಮಾಡಿ ಪರಿಚಯ ಮಾಡಿಸು, ನಾನು ಹೋಗಿ ಮೀಟ್ ಮಾಡ್ತೀನಿ. ಮದುವೆ ವಿಚಾರ ಬಂದರೆ ಯಾಕೆ ಹೀಗೆ ಆಡ್ತಿದ್ದಾನೆ? ಪೂರ್ಣಿ ಅವನಿಗೆ ಬಲವಂತ ಮಾಡಬೇಡಿ ಅಂದ್ಲು ಅಂತ ನಾನು ಸಾಫ್ಟಾಗೆ ಕೇಳಿದ್ನಲ್ಲ. ಅವ್ನಿಗೆ ಇಷ್ಟ ಆಗೋ ಹುಡುಗಿನೇ ಹುಡ್ಕೋಣ ಅಂದರೆ ಇರಿಟೇಟ್ ಆಗ್ತಾನಲ್ಲ. ಏನಾದರೂ ಮುಚ್ಚಿಡ್ತಿದ್ದಾನ? ದಿನೇಶ್, ಒಂದು ನಿಮಿಷ, ನಿನ್ನಿಂದ ಒಂದು ಹೆಲ್ಪ್ ಬೇಕಾಗಿತ್ತು. ಏನು ಅಂದ್ಕೋಬೇಡ. ಅಭಿ ಎಲ್ಲೆಲ್ಲಿ ಹೋಗ್ತಾನೆ, ಯಾರ್ಯಾರನ್ನ ಮೀಟ್ ಮಾಡ್ತಾನೆ ಅಂತ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ. ಆದರೆ ಈ ವಿಷಯ ಯಾವುದೇ ಕಾರಣಕ್ಕೂ ಅಭಿ ಗೊತ್ತಾಗಬಾರ್ದು. ಓಕೆ ಸರ್. ಗಿಫ್ಟ್ ಇಷ್ಟ ಆಯ್ತಾ ತುಳಸಿ ಅವರೇ? ಹಾಂ, ತುಂಬ ಚೆನ್ನಾಗಿದೆ. ಸೆಲೆಕ್ಟ್ ಮಾಡಿಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಹೇಳೋಂಗಿಲ್ಲ ಅಂತ ಮರ್ತೋದೆ. ನಿಜ ಹೇಳಬೇಕು ಅಂದರೆ ಉಡುಗೊರೆ ಅಂತ ತಗೊಂಡಿದ್ದು ಇದೇ ಮೊದಲನೇ ಸಲ. ಮಾವನೂ ಹೇಳ್ತಾ ಇದ್ರು ಏನಾದರೂ ಚೆನ್ನಾಗಿರೋದು ತಗೋ ಅಂತ. ಆದರೆ ಏನು ತಗೋಬೇಕು ಅಂತ ಗೊತ್ತಾಗಲಿಲ್ಲ. ಸದ್ಯ ನೀವು ಸರಿಯಾದ ಸಮಯಕ್ಕೆ ಬಂದು ಸಹಾಯ ಮಾಡಿದ್ರಿ.
ಮೊನ್ನೆ ನನ್ನ ಪ್ರೋಗ್ರಾಮ್ಗೆ ಗೆಸ್ಟ್ ಬರದೆ ಎಲ್ಲರೂ ಟೆನ್ಷನ್ ಆಗಿದ್ದಾಗ ನೀವು ಇಷ್ಟ ಇಲ್ಲದೆ ಇದ್ರು ಕಷ್ಟ ಆದರೂ ನನ್ನ ಮಾತಿಗೆ ಒಪ್ಕೊಂಡು ಒಂದು ಒಳ್ಳೆ ಎಪಿಸೋಡ್ ಕೊಟ್ರಿ. ನಿಮ್ಮಿಂದ ಒಂದು ಇಡೀ ದಿನದ ಶೂಟಿಂಗ್ ವೇಸ್ಟ್ ಆಗದಿರೋವಾಗಾಯ್ತು. ಆ ಸಹಾಯದ ಮುಂದೆ ಇದೇನು ಅಲ್ಲ. ಅರೆ ನೀವು ಒಗ್ಗರಣೆ ಡಬ್ಬಿ ಮಾಧವ್ ಸರ್ ಅಲ್ವಾ ಸರ್? ನಾನು ನಿಮ್ಮ ದೊಡ್ಡ ಫ್ಯಾನು. ಒಂದು ಸೆಲ್ಫಿ ಪ್ಲೀಸ್. ಥ್ಯಾಂಕ್ಸ್ ಸರ್. ಇವರು ನಿನ್ನೆ ನಿಮ್ಮ ಶೋ ಅಲ್ಲಿ ಗೆಸ್ಟ್ ಆಗಿ ಬಂದಿದ್ರಲ್ವಾ, ತುಂಬಾ ಚೆನ್ನಾಗಿ ಮಾತಾಡಿದ್ರು, ಚೆನ್ನಾಗಿ ಅಡ್ಗೆನೂ ಮಾಡಿದ್ರು. ತುಳಸಿ ಅಂತ ಇವರು. ಮೇಡಮ್ ನನಗೆ ನಿಮ್ಮ ಜೊತೆನೂ ಸೆಲ್ಫಿ ಬೇಕು ಮೇಡಮ್. ನನ್ನ ಜೊತೆನಾ? ಯಾಕಮ್ಮ? ಮೇಡಮ್ ಪ್ಲೀಸ್ ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಬನ್ನಿ ನೋಡಿ, ಈಗ ನೀವು ಸೆಲೆಬ್ರಿಟಿ. ಅಯ್ಯೋ ಹಾಗೆಲ್ಲ ಏನೂ ಇಲ್ಲ ಮಾಧವ್ ಅವರೇ. ಸರಿ ನಾನು ಹೊರಡ್ತೀನಿ. ನಿಮಗೂ ಕೆಫೆಗೆ ಲೇಟ್ ಆಯಿತು ಅನ್ಸುತ್ತೆ. ನೋಡಿ, ನನ್ನ ಫೇವ್ರೆಟ್ ಕಾಫಿ ಪ್ಲೇಸು ಇಲ್ಲೇ ಇರೋದು. ನಿಮಗೂ ಫಿಲ್ಟರ್ ಕಾಫಿ ಇಷ್ಟ, ನನಗೂ ಇಷ್ಟ. ನಾವಲ್ಲಿ ಕಾಫಿ ಕುಡಿದೇ ಹೋದರೆ ಕಾಫಿಗೆ ಬೇಜಾರಾಗುತ್ತೆ. ಬನ್ನಿ. ಅಯ್ಯೋ ಇಲ್ಲ ಮಾಧವ್ ಅವರೇ. ಥ್ಯಾಂಕ್ಸ್ ಅಂತೂ ಹೇಳೋ ಹಾಗಿಲ್ಲ. ನೀವು ನನ್ನ ಕಾರ್ಯಕ್ರಮಕ್ಕೆ ಬಂದು ನಡೆಸ್ಕೊಟ್ಟಿರೋದಕ್ಕೆ ಒಂದು ಕಾಫಿನಾದರೂ ಕೊಡಿಸಿ ಕೃತಜ್ಞತೆ ಹೇಳ್ಬಾರ್ದ ನಾನು? ಸರಿ. ಸಾರಿ, ನಿಮಗೆ ಕಂಫರ್ಟಬಲ್ ಅನ್ನಿಸ್ತಿಲ್ವೇನೋ? ಪರವಾಗಿಲ್ಲ. ಪಾಪು ಜೊತೆ ಬಿಟ್ಟು ಈ ರೀತಿ ಹೊರಗೆ ಬಂದು ನಮ್ಗೆ ಅಭ್ಯಾಸ ಇರಲಿಲ್ಲ. ಹಾಗಾದರೆ ನಿಮ್ಮ ಪುಟ್ಟ ಪ್ರಪಂಚ ಈಗ ದೊಡ್ಡದಾಗ್ತಿದ್ದೇನೆ. ನಮ್ಮ ಕೆಫೆಗೆ ಬಂದ್ರಿ, ಪೆಟ್ಟಿ ಅಂಗಡಿಯಲ್ಲಿ ಟೀ ಕುಡಿದ್ರಿ, ಶೂಟಿಂಗ್ ಬಂದ್ರಿ, ಗಿಫ್ಟ್ ಶಾಪು, ಈಗ ಈ ಹೋಟ್ಲಲ್ಲಿ ಕಾಫಿ. ಒಳ್ಳೆ ವಿಷಯ. ಕೆಲವೊಂದು ಸಲ ಯಾವ ಪುಸ್ತಕದಲ್ಲೂ ಬರೀದೇ ಇರೋದು, ಯಾವ ಟಿ ವಿನಲ್ಲೂ ಹೇಳದೇ ಇರೋದು 4 ಜನರ ಜೊತೆ ಒಡನಾಡಿದ್ರೆ ಗೊತ್ತಾಗತ್ತೆ, ಮನಸ್ಸಿಗೆ ನೆಮ್ಮದಿನೂ ಇರುತ್ತೆ. ಹಾಂ, ಬೇರೆ ತಿಂಡಿ ಏನಾದ್ರು ತೊಗೊಳ್ತೀರಾ? ಇಲ್ಲ ಬೇಡ, ನಂದಾಯ್ತು ಕಾಫಿ. ಓಕೆ, 2 ಕಾಫಿ. ಸಕ್ಕರೆ ಕಮ್ಮಿ. ಒಂದೊಂದ್ಸಲ ವಿಚಿತ್ರ ಅನಿಸುತ್ತೆ. ನಮ್ಮ ಮಕ್ಕಳಿಗೆ ಪ್ರೇಮಿಗಳ ದಿನ ಆಚರಿಸೋಕ್ಕೆ ಮನಸ್ಸಿದೆ, ಟೈಮ್ ಇಲ್ಲ. ಆಫೀಸು ಕೆಲಸ ಅಂತ ಬ್ಯುಸಿಯಾಗಿ ಅವರ ಪರ್ಸ್ನಲ್ ಲೈಫ್ಗೆ ಟೈಮ್ ಕೊಡೋಕ್ಕಾಗ್ತಿಲ್ಲ. ನಮ್ಮ ಹತ್ರ ಸಮಯ ಇದೆ. ಒಂದೊಂದ್ಸಲ ಅನ್ಕೋತೀನಿ, ನನ್ನ ಹತ್ರ ಇರೋ ಸಮಯನ ನನ್ನ ಮಕ್ಳಿಗೆ ಕೊಡೋಕೆ ಬರೋ ಹಾಗಿದ್ದಿದ್ರೆ ನಾನು ಕೊಟ್ಬಿಡ್ತಾ ಇದ್ದೆ ಅಂತ. ನೀವು ಅಂದ್ಕೊಂಡಾಗೆ ಅವರಿಗೆ ಟೈಮ್ ಕೊಡೋದಕ್ಕಾಗೋದಿಲ್ಲ. ಆದರೆ ನಾವು ನಮ್ಮ ಟೈಮನ್ನು ಯೂಸ್ ಮಾಡಿಕೊಂಡು ಅವರಿಗೋಸ್ಕರ ಏನಾದರೂ ಮಾಡ್ಬೋದಲ್ವಾ? ಅಂದರೆ ಅವರಿಗೋಸ್ಕರ ವ್ಯಾಲೆಂಟೈನ್ಸ್ ಡೇ ಸರ್ಪ್ರೈಸ್ ಅಂತ ಏನಾದರೂ ಮಾಡಿದ್ರೆ ಹೇಗಿರುತ್ತೆ? ನಿಮ್ಮ ಯೋಚನೆ ಚೆನ್ನಾಗಿದೆ. ನಿಮ್ಮ ಮಗ ಮತ್ತೆ ಪೂರ್ಣಿ ಖುಷಿ ಪಡ್ತಾರೆ. ಬರೀ ಅವರಿಬ್ಬರೇ ಅಲ್ಲ, ಸಿರಿ ಸಮರ್ಥ ಕೂಡ. ಸಿರಿ ಮತ್ತೆ ಪಾಪುನ? ಹೇಗಿದ್ರು ಪೂರ್ಣಿ ಸಿರಿ ಫ್ರೆಂಡ್ಸು. ಅವಿಗೂ ಸಮರ್ಥಗೂ ಪರಿಚಯ ಅಂದಮೇಲೆ ಅವ್ರಿಗೆಲ್ಲರನ್ನೂ ಒಟ್ಟಿಗೆ ಸೇರಿಸಿ ಒಂದು ಸರ್ಪ್ರೈಸ್ ಡಿನ್ನರ್ ಪಾರ್ಟಿ ಮಾಡೋಣ. ನಿಮ್ಗೆ ಯಾಕೆ ತೊಂದರೆ? ತೊಂದರೆನಾ? ಮಕ್ಕಳಿಗೆ ಸರ್ಪ್ರೈಸ್ ಕೊಟ್ಟು ಅವ್ರು ಖುಷಿ ಪಡೋದನ್ನ ನೋಡೋದಕ್ಕೆ ತೊಂದರೆ ಅಂತಾರ? ಸಂಭ್ರಮ ಅಂತಾರೆ. ನಿಮ್ಮ ಬರ್ತ್ಡೇ ದಿವಸ ನಿಮ್ಮ ಭವಿಷ್ಯ ಖರಾಬಾಗಿರುತ್ತೆ ಅಂತ ಆ ಟಿ ವಿನಲ್ಲಿ ಬರೋ ಯಾರು ಆ ಪಿಂಡಾಂಡ ಗುರೂಜಿ ಹೇಳಿದ್ದ.
ಮನೆಯವರೆಲ್ಲ ಸೇರಿಕೊಂಡು ಸುಳ್ಳು ಮಾಡಿ ಹಾಕಿದ್ರು. ಇವತ್ತಿನ ಭವಿಷ್ಯ ಪೇಪರಲ್ಲಿ ಆಗಿದೆ, ನೋಡೋಣ ಎಲ್ಲಿದೆ. ಇಲ್ಲಿದೆಯಲ್ಲ, ವೃಶ್ಚಿಕ ರಾಶಿಯವರಿಗೆ ಈ ದಿವಸ ಬಹಳ ಅದೃಷ್ಟದ ದಿವಸ. ಆಂಗ್ಲ ಕ್ಯಾಲೆಂಡರ್ ಪ್ರಕಾರ ಈ ದಿವಸ ಪ್ರೇಮಿಗಳ ದಿವಸ ಆಗಿರೋದ್ರಿಂದ ವೃಶ್ಚಿಕ ರಾಶಿಯವರ ಜೀವನದಲ್ಲೂ ಹೊಸ ಪ್ರೇಮ ಚಿಗುರಲಿದೆ. ಚಿಗುರ್ಬೇಕಾದ ಸಮಯದಲ್ಲೇ ಚಿಗುರಲಿಲ್ವಂತೆ, ಈಗೇನು ಚಿಗುರುತ್ತೆ? ಪ್ರೇಮ ಅಂತೆ, ಪ್ರೇಮ.